ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ. ಇಷ್ಟು ದಿನ ವಿಡಿಯೋ ಮಾಡಿಲ್ರಿ. ಯಾಕಪ್ಪ ಅಂತಂದ್ರೆ ವಿಡಿಯೋನೇ ಓಡಾಕತ್ತಿಲ್ಲ ರೀ. ಹಾಗಾಗಿಬಿಟ್ಟು ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ ರೀ. ಹಾಗಾಗಿಬಿಟ್ಟು ವಿಡಿಯೋ ಮಾಡಿಲ್ಲ ನೋಡ್ರಿ. ಇಲ್ಲಿ ನೋಡ್ಬೋದು ರೀ, ಜೆಪ್ಟೋಯಿಂದ ನಮ್ಮ ಮನೆಯವರು ಏನೇನು ತಂದಾರಂತಂದ್ರೆ ಸೌತೆಕಾಯಿ ರೀ ಒಂದೆರಡು, ಮತ್ತು ಉಳ್ಳಾಗಡ್ಡಿ ರೀ. ಈ ಕಡೆ ಒಂದು ಎಷ್ಟೋ ಗೊತ್ತಿಲ್ಲ ರೀ, ಒಂದು 100 ಗ್ರಾಮ್ ಇದ್ದಿರ್ಬೇಕು ರೀ. 100 ಗ್ರಾಮ್ ಟೊಮಟೊ ಮತ್ತು ಎಣ್ಣೆ ಇರಲಿಲ್ಲ ರೀ, ಎಣ್ಣೆ ತಂದಾರ್ರಿ. ಮತ್ತು ಕಡಿಪತ್ತ ಕೊತ್ತಂಬರಿ ನೋಡಿರಿ ಫ್ರೆಂಡ್ಸ. ಕೊತ್ತಂಬರಿ ತಾಜಿ ಇರ್ತದೆ ನೋಡಿರಿ. ನಾವು ಸಂತೆಯಲ್ಲಿ ಇಲ್ಲಿ ಬಜಾರ್ನಲ್ಲಿ ತೊಗೊಳಕ್ಕೆ ಹೋದ್ರೆ ಒಂದು ಸ್ವಲ್ಪ ಬಾಡಿಗಾದ್ರೆ ಇರುತ್ತವಂತ ಹೆಂಗೋ ಇರುತ್ತೆ, ಆದರೆ ಇದು ಭಾಳ ಕ್ಲೀನ್ ಅದು ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ. ನಾನು ಮೆಣಸಿನ್ಕಾಯಿ ಮತ್ತು ಬೆಂಡೆಕಾಯಿ ತಂದಿದ್ರಿ. ಈಗ ಅದು ಪಲ್ಯ ಮಾಡ್ತೀನಿ ನೋಡಿರಿ. ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ರೀ ಫ್ರೆಂಡ್ಸ. ಬೆಂಡೆಕಾಯಿ ಪಲ್ಯ, ರೊಟ್ಟಿ, ಅನ್ನ, ಸಾಂಬಾರು ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಕೊಡ್ತೀನಿ ರೀ. ಭಾಳ ದಿನ ಆಯಿತು ಊಟ ಮಾಡ್ಬೇಕಂತ ಅನ್ನಿಸ್ಲತ್ತು. ಹಾಗಾಗಿಬಿಟ್ಟು ಇವತ್ತು ಕೊಡ್ತೀನಿ ನೋಡಿರಿ ಫ್ರೆಂಡ್ಸ. ಬರ್ರಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ರೀ ನಾನು ಫ್ರೆಂಡ್ಸ್. ಈಗ ಅನ್ನಕ್ಕೆ ಇಡ್ತೀನಿ ರೀ, ಮತ್ತು ಬ್ಯಾಳಿನ ಕುದಿಸೋಕೆ ಇಟ್ಟಿನಿ ನೋಡಿರಿ. ಈಗ ಈ ಕಡೆ ಬೆಂಡೆಕಾಯಿನ ಕಟ್ ಮಾಡ್ಕೊತೀನಿ ರೀ. ಮೆಣಸಿನ್ಕಾಯಿ ಬೆಂಡೆಕಾಯಿ ಎಲ್ಲ ಮಿಕ್ಸ್ ನೋಡಿರಿ. ಇದ್ರಾಗ ತೆಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊತೀನಿ ನೋಡಿರಿ. ನಿನ್ನೆ ಬಿಟ್ಟು ತಂದಿದ್ರಿ ಫ್ರೆಂಡ್ಸ. ನಿನ್ನೆ ಬದ್ನಿಕಾಯಿ ಪಲ್ಯ ಮಾಡಿದ, ಹಂಗಾಗಿಬಿಟ್ಟು ಹಂಗೆ ಉಳ್ದೆವು. ಇನ್ನೊಂದು ಸ್ವಲ್ಪ ಬದ್ನಿಕಾಯಿ ನೋಡಿರಿ. ಪಾವು ಕಿಲೋನೇ ತಂದ್ರೆ, ಸಣ್ಣ ತಂದ್ರೆ 7-8 ಮ್ಯಾಲೆ ಇರ್ತಾವೆ ನೋಡಿರಿ. ನಾನು ತುಂಬ ಮಾಡಿದೆ, ಹಾಗಾಗಿ ನಿನ್ನೆ ಒಂದು 4 ಮಾಡೀನಿ ರೀ. ಮತ್ತು ನಾಳೆಗೆ ಮಾಡ್ತೀನಿ ರೀ. ಅವು 4 ಬದ್ನಿಕಾಯಿ ತೊಗೊಂಡಾಗ ತಾಜಿ ಇದ್ದೀವಿ ರೀ. ಈಗ ಬಾಡಿದಂಗೆ ಆಗ್ಯಾವ ನೋಡಿರಿ. ಹಸಿ ಮೆಣಸಿನ್ಕಾಯಿ ನೋಡ್ಬೋದು ರೀ ಫ್ರೆಂಡ್ಸ. ನಂಗೆ ಹಸಿ ಮೆಣಸಿನ್ಕಾಯಿ ನೋಡಿದ್ರೆ ಹಸಿ ಖಾರ ಕೊಟ್ಕೊಂಡು ತಿನ್ಬೇಕು ಅನ್ನಿಸ್ತದೆ ನೋಡಿರಿ. ಹುರ್ದ ತೋರಿಸ್ತೀನಿ ರೀ ನಾ ಈಗ ನಿಮ್ಗೆ ಹೆಂಗೆ ಮಾಡ್ತೀನಂತ. ಈಗ ನಾನು ಇವತ್ತು ತೊಳ್ಕೊತೀನಿ ನೋಡಿರಿ. ಇದರಲ್ಲಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ. ಸಾಮಾನ್ಯವಾಗಿ ಎಲ್ರಿಗೂ ಬರ್ತದೆ ರೀ, ಆದರೆ ನನ್ನ ಜೀವನ ಶೈಲಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಹಂಗಾಗಿಬಿಟ್ಟು ಈಗ ಇದು ತೊಳ್ಕೊಂಡು ಪಲ್ಯ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ, ಇಲ್ಲಿ ನಾನು ಏನೇನು ತೊಗೊಂಡಿನಪ್ಪ ಅಂತಂದ್ರೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ನೋಡಿರಿ, ಮತ್ತು 1 ಟೊಮಟೊ ಮತ್ತು 1 ಉಳ್ಳಾಗಡ್ಡಿ ರೀ ಫ್ರೆಂಡ್ಸ. ದೊಡ್ಡ ಸೈಜಲ್ಲಿರುವಂಥ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ರೀ. ಈ ಕಡೆ ನಾನು ಮೆಣಸಿನಕಾಯಿನ ಹುರ್ಕೊಳಕ್ಕೆ ಈ ರೀತಿ ಸಣ್ಣದಾಗಿ 1ರಲ್ಲಿ 2 ಮಾಡಿ ಹಾಕೊಳಕತ್ತೀನಿ ನೋಡಿರಿ. ಯಾಕಂತಂದ್ರೆ ಈ ಕಡೆ ಬೇಳೆ ಸಾಂಬಾರು ಕುದಿಯೋಕೆ ಇಟ್ಟಿನಿ ರೀ. ಮೆಣಸಿನ್ಕಾಯಿ ಯಾಕೆ ಈ ರೀತಿ ಇದು ಮಾಡ್ತೀನಿ ಅಂದ್ರೆ, ನಾವು ಅಪ್ಪಟ ಹಾಕಿದ್ರೆ ಸಿಡಿಯೋ ಚಾನ್ಸಸ್ ಇರ್ತದೆ ರೀ. ಹಿಂಗೆ ಮುರಿದ್ಬಿಟ್ಟು ನಾವು ಇದು ಮಾಡಿದ್ರೆ ಸಿಡಿಯೋಂಗಿಲ್ಲ ನೋಡಿರಿ ಫ್ರೆಂಡ್ಸ. ಹಾಗಾಗಿ ನಾನು ಮುರಿದು ಹಾಕಿ ಹುರ್ಕೊಳತ್ತೀನಿ ನೋಡಿರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ರೀ. ಹಾಕಿಬಿಟ್ಟು ಹುರ್ಕೊಳತ್ತೀನಿ ರೀ ಫ್ರೆಂಡ್ಸ. ನನಗಂತೂ ಹಸಿ ಮೆಣಸಿನ್ಕಾಯಿ ಖಾರ ಇದ್ರೆ, ಹಸಿ ಮೆಣಸಿನ್ಕಾಯಿ ಚಟ್ನಿ ಇದ್ರೆ ಅದಕ್ಕೆ ನನಗೇನು ಪಲ್ಯ ಬೇಕಾಗಲ್ಲ, ಏನೋ ಸಾಂಬಾರು ಬೇಕಾಗಲ್ಲ ನೋಡಿರಿ. ನಾನು ಅನ್ನಕ್ಕೆ ಅದೇ ಕೊಟ್ಟರು ನಾವು ಉಣ್ತೀನಿ ನೋಡಿರಿ. ಈಗ ನೋಡ್ಬೋದು ರೀ, ಉಳ್ಳಾಗಡ್ಡಿ ಮೆಣಸಿನ್ಕಾಯಿನ ನಾನು ಹುರ್ಕೊಂಡಿನಿ ಮತ್ತು ಶೇಂಗಾನು ಹುರ್ಕೊಂಡು ನೋಡಿರಿ ಫ್ರೆಂಡ್ಸ. ಶೇಂಗಾ ಇಷ್ಟು ತೊಗೊಂಡಿನಿ ರೀ ನಾನು. ಮತ್ತು ಎಳ್ಳಿದ್ರೆ ಎಳ್ಳು ತೊಗೊರಿ, ಇಷ್ಟು ಸಖತ್ತಾಗಿರ್ತದೆ. ಎಳ್ಳಿಲ್ರಿ, ಹಾಗಾಗಿ ನಾನು ಎಳ್ಳು ತೊಗೊಂಡಿಲ್ರಿ. ಮತ್ತು ಟೊಮಟೊ ಒಂದು ಸ್ವಲ್ಪ ಹುರ್ಕೊಂಡು ನೋಡಿರಿ. ಹುರ್ಕೊಂಡ್ಬಿಟ್ಟು ಮತ್ತು ಆ ಕಡೆ ಕೊತ್ತಂಬರಿ ರೀ ಫ್ರೆಂಡ್ಸ. ಈ ಕಡೆ ಬೆಳ್ಳುಳ್ಳಿ ನೋಡ್ಬೋದು ರೀ. ಬೆಳ್ಳುಳ್ಳಿ ಮುಚ್ಚೋಗ್ಯವ ರೀ. ಬೆಳ್ಳುಳ್ಳಿ ಮೇನ್ ಚಟ್ನಿಗೆ ಇರಲೇಬೇಕು ನೋಡಿರಿ ಫ್ರೆಂಡ್ಸ. ನೀವು ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿರಿ, ಮತ್ತು ಹೆಂಗೆ ಬಂದದಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ. ಬಾಯಿ ಸಪ್ಪಗೆ ತಿಂದು ದಡ್ಡ ಬಿದ್ದು ಹೋದಾಗ ಈ ರೀತಿ ಖಾರವಾಗಿ ಮಾಡ್ಕೊಂಡು ತಿಂದಾಗ ತುಂಬ ರುಚಿಯಾಗಿರ್ತದೆ ನೋಡಿರಿ. ನೋಡ್ಬೋದು ರೀ ಯಾವ ರೀತಿ ಬಂದದಂತ. ಎಲ್ಲ ನಾನು ಈಗ ಹುರ್ಕೊಂಡು ಮಿಕ್ಸರ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ಪೂರ್ತಿ ಸಣ್ಣದಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತರ್ತರಿಯಾಗಿ ಇರಲಿ. ಮತ್ತು ನಾನು ಒಂದು ಸ್ವಲ್ಪ ರುಬ್ಬಿದ ಮೇಲೆ ಮಿಕ್ಸರ್ ಹಾಕಿದ ಮೇಲೆ ತರಿ ಇದ್ದಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಇನ್ನೊಂದು ಸರಿ ನಾನು ಮಿಕ್ಸರ್ ಮಾಡ್ಕೊತೀನಿ ರೀ, ಉಪ್ಪೆಲ್ಲ ಕಲೀಲಿ ಅಂತ. ಆಮೇಲೆ ಲಾಸ್ಟಿಗೆ ನಾನು ಹಸಿ ಎಣ್ಣೆನ ಒಂದು ಸ್ವಲ್ಪ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ, ಖಾರ ಹತ್ತಬಾರ್ದಂತ. ಹಸಿ ಎಣ್ಣೆ ಹಾಕಿಬಿಟ್ಟು ನೋಡ್ಬೋದು ರೀ, ಮಿಕ್ಸ್ ಮಾಡಿ ನಾನು ಒಂದು ಬೌಲಲ್ಲಿ ತೆಗ್ದು ನೋಡ್ಬೋದು ರೀ ಯಾವ ರೀತಿ ಕಾಣುತ್ತದಂತ. ನೋಡಿದ್ರೇ ಬಾಯ್ದಾಗ ನೀರು ಕಡಿತದೆ ನೋಡಿರಿ. ಜೋಳದ ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಅದ್ರ ಜೊತೆ ಈ ಚಟ್ನಿ ಮೊಸರಿದ್ರೆ ಸಕ್ಕ ಟೇಸ್ಟಿ ನೋಡಿರಿ ಫ್ರೆಂಡ್ಸ. ಬಾಯ್ ರೀ.